ಕುಕುಂಬರ್, ಆನಿಯನ್, ಪಲಾವ್, ಮೊಸರು ಗೊಜ್ಜು, ಗೋಬಿ, ಬಜ್ಜಿ, ವಡೆ. ಎಲ್ರಿಗೂ ನಮಸ್ಕಾರ. ಅಂದರೆ ಇವತ್ತು ನನ್ನ ಮಗಳು ಟ್ಯೂಷನ್ಗೆ ಹೋಗ್ತಾ ಇದ್ದಲ್ಲ, ಸೊ ಇನ್ನೇನು ಎಕ್ಸಾಮ್ಸ್ ಎಲ್ಲ ಆಯ್ತಲ್ಲ, ಈ ವರ್ಷದ ಮುಗೀತಲ್ಲ, ಸೊ ಹಾಗಾಗಿ ಒಂದು ಚಿಕ್ಕದಾಗಿ ಏನಾದರೂ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿ ಇವತ್ತು ಸಂಜೆ ಏನೋ ಒಂದು ಇದಿಟ್ಕೊಂಡಿದ್ದಾರೆ. ಹಾಗಾಗಿ ಇವತ್ತು ಮನೆಗಳಿಂದ ನಮ್ಮ ಮನೆಗಳಿಂದ ಏನೇನು ಬೇಕು ಒಬ್ರೊಬ್ರು ಒಂದೊಂದು ಮನೇಲಿ ಒಂದೊಂದು ಥರ ಮಾಡ್ಕೊಬಿಟ್ಟು ಬರೋದು. ಅವ್ರು ಹೇಳ್ತಾರೆ ನಾನ್ ವೆಜ್ ಅಂತ ಕೇಳ್ತಾರೆ. ನಂಗೆ ನಾನ್ ವೆಜ್ ಮಾಡಿದರೆ ಈಸಿ ಆಗೋದು, ಕಡುಬು ಮತ್ತು ಬಟರ್ ಚಿಕನ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಇಲ್ಲ ನಾನ್ ವೆಜ್ ಬೇಡ ಅಂದ್ಬಿಟ್ರು. ಹಾಗಾಗಿ ಇನ್ನು ನಂಗೆ 20 ಜನಕ್ಕೆಲ್ಲ ಮಾಡೋಕ್ಕೆ ಬರಲ್ವಂದ, ಸೊ ಹಾಗಾಗಿ ಈಸಿಯಾಗಿ ಮಾಡೋ ಅಂಥದ್ದು ಪನ್ನೀರ್ ಟಿಕ್ಕ ಮಾಡೋಣ ಅಂತ ಹೇಳಿ ತಗೊಬಿಟ್ಟು ಬಂದಿದ್ದೀನಿ. ಇವಾಗ ಪನ್ನೀರ್ ಟಿಕ್ಕ ಮಾಡ್ಕೊಳ್ಳೋಣ ಅಂತ ಎಲ್ಲ ರೆಡಿ ಮಾಡ್ಕೊತಿದ್ದೀನಿ. ಮಸಾಲೆ ಎಲ್ಲ ರೆಡಿ ಮಾಡಿಕೊಂಡು ಅದಕ್ಕೆ ಪನ್ನೀರೆಲ್ಲ ಕಟ್ ಮಾಡ್ಕೊಂಡು ಹಾಕಿ, ಹಾಗೆ ಇದಕ್ಕೆ ದಪ್ಪಮೆಣಸಿನ್ಕಾಯಿ, ಈರುಳ್ಳಿ ಎಲ್ಲ ಹಾಕಿ ರೆಡಿ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದು 1 ಗಂಟೆ ಟೈಮ್ ಮ್ಯಾರಿನೇಟ್ ಆಗಕ್ಕೆ ಬಿಡಬೇಕು. ಹಾಗೆ ಮ್ಯಾರಿನೇಟ್ ಎಲ್ಲ ಮಾಡಿಟ್ಟು 1 ಗಂಟೆ ಆಗೋದ್ರೊಳಗೆ ನಾನು ಚಿಕ್ಕ ಪುಟ್ಟ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಬಟ್ ಇದ್ರ ಫುಲ್ ವೀಡಿಯೋ ಕೂಡ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ತುಂಬ ಜನ ಕೇಳ್ತಾ ಇರ್ತೀರ ಬ್ಯಾಚುಲರ್ಸ್ ಎಲ್ಲ ಮತ್ತು ವೆಜ್ ಅವರೆಲ್ಲ ಒಂದು ವೆಜ್ ವಿಡಿಯೋ ತೋರಿಸಿ ಪನ್ನೀರ್ ಟಿಕ್ಕ ಹೇಗೆ ಮಾಡೋದು ಅಂತ ಫುಲ್ ವೀಡಿಯೋನ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಅದೇ ಥರ ಎಲ್ಲ ಕಡ್ಡಿಗಳಿಗೂ ಪನ್ನೀರ್ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಕ್ಚುಲಿ ಈ ಪನ್ನೀರ್ ಜೊತೆ ಈ ಈರುಳ್ಳಿ, ದಪ್ಪಮೆಣಸಿನ್ಕಾಯಿ ಎಲ್ಲ ಒಟ್ಟಿಗೆ ಸೇರಿಸಿ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಏನಂದರೆ ಬಿಸಿಲೇ ತಿನ್ಬೇಕು ಇದನ್ನು. ಪನ್ನೀರ್ ಸ್ವಲ್ಪ ಬೇಗನೆ ಬೇಯುತ್ತೆ. ಡಯಟ್ ಮಾಡೋರ್ಗೆ ಒಳ್ಳೆಯದು, ಮಕ್ಳಿಗೆ ಒಳ್ಳೆಯದು, ಬೇಸಿಗೆ ಕಾಲದಲ್ಲಿ ಕೂಡ ತುಂಬ ಒಳ್ಳೆಯದು. ಮತ್ತು ಬೇಗ ಆಗ ಅಂತ ರೆಸಿಪಿ ಇದು. ಈಗ ನಾವು ಹೊರಗಡೆ ಹೋಗಿ ಎಲ್ಲಾದರೂ ಟೆಂಟ್ ಹಾಕ್ಕೊಂಡು ಮಜಾ ಮಾಡ್ಕೊಂಡಿರ್ತೀವಿ ಅಂದಾಗ ಇದೆಲ್ಲ ಮನೇಲೆ ಎಲ್ಲ ಮ್ಯಾರಿನೇಟ್ ಮಾಡಿಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಒಂದು ಬಾಕ್ಸಿಗೆ ತುಂಬ್ಕೊಂಡು ಹೋಗಿ ಅಲ್ಲಿ ಏನಿಲ್ಲ ಬಿಸಿ ಮಾಡಿದರೆ ಮುಗೀತು. ಆದರೆ ಎಂಜಾಯ್ ಮಾಡ್ದಂಗೂ ಆಗುತ್ತೆ, ಬೇಗ ಆದಂಗೂ ಆಗುತ್ತೆ. ಏನು ಅಂದರೆ ಎಲ್ಲದಕ್ಕೂ ಇದು ಚೆನ್ನಾಗಿರುತ್ತೆ ಅಂದ್ಕೊಳ್ತೀನಿ. ಮನೇಲಿ ಒಮ್ಮೆ ಟ್ರೈ ಮಾಡಲೇಬೇಕು ನೀವು ಒಂದ್ಸರಿ. ಓಕೆ, ಈಗ ಬಾಕ್ಸಿಗೆ ಹಾಕಿ ಪ್ಯಾಕ್ ಎಲ್ಲ ಆಯಿತು. ಇವಾಗ ನಾನು ರೆಡಿ ಆಗಬೇಕು. ಇನ್ನೊಂದು 5 ಸ್ಟಿಕ್ ಇಲ್ಲಿದೆ. ಬಿಸಿ ಎಲ್ಲ ಆಗಿದೆ, ತಣ್ಣಗಾಗಲಿ ಅಂತ ಬಿಟ್ಟಿದ್ದೀನಿ. ಇದು ತಣ್ಣಗಾಗೋದ್ರೊಳಗೆ ನಾನು ರೆಡಿಯಾಗಿ ಬಂದು ಫುಲ್ ಆಮೇಲೆ ಪ್ಯಾಕ್ ಮಾಡಿಕೊಂಡು ಹೊರಡೋದೆ. ಆ್ಯಕ್ಚುಲಿ ರೆಡಿಯಾಗಾಯಿತು. ನಮಗೆ 5:30 ಬರೋಕ್ಕೆ ಹೇಳಿದರು. ಈಗ 5:35 ಆಗಿದೆ. ಇಲ್ಲಿಂದ ಒಂದು 5 ನಿಮಿಷ ಅಷ್ಟೇ. ಪ್ಯಾಕ್ ಎಲ್ಲ ಆಯಿತು. ಈಗ ಹೋಗೋದಷ್ಟೇ. ಮಗಳು ಅಲ್ಲೇ ಇರ್ತಾಳೆ, ಭರತನಾಟ್ಯ ಎಲ್ಲ ಮುಗಿಸ್ಕೊಂಡು ಟ್ಯೂಷನ್ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಇರ್ತಾಳೆ. ಆ್ಯಕ್ಚುಲಿ ಅವಳಿಗೆ ಗೊತ್ತಿಲ್ಲ. ನಂಗೆ ಆ್ಯಕ್ಚುಲಿ ಅವಳು ತುಂಬ ಒಂದು ವಾರದಿಂದ ಹೇಳ್ತಿಲ್ಲಮ್ಮ ಫ್ರೈಡೇ ಅಮ್ಮಂದಿರೆಲ್ಲ ಬರಬೇಕಂತೆ, ಬನ್ನಿ ಅಮ್ಮ ಅಂತ ಹೇಳ್ತಾ ಇಲ್ಲ. ನನಗೆ ಆ್ಯಕ್ಚುಲಿ ಟೈಮ್ ಇರಲಿಲ್ಲ, ನಾನು ಅಷ್ಟು ಇಂಟ್ರೆಸ್ಟ್ ಕೊಟ್ಟಿರಲಿಲ್ಲ ಹೋಗಬೇಕು ಅಂತ. ಬೇಡ ಅಂದ್ಕೊಂಡು ಸುಮ್ಮನಾಗಿದ್ದೆ. ಬೇಡ ಬಿಡು ಮಗಳೇ, ಮಮ್ಮಿ ಮನೇಲಿ ಹೋದಾಗ ಯಾವಾಗಲಾದ್ರೂ ನಾವೇ ಮಾಡ್ಕೊಳ್ಳೋಣ ಆ ಥರ ಹಾಗೆ ಹಿಂಗೆ ಅಂತ. ಇಲ್ಲ ಕಣಮ್ಮ, ಗೇಮ್ಸ್ ಎಲ್ಲ ಇರುತ್ತೆ, ನೀವು ನನಗೆಲ್ಲ ಹೇಳ್ತಿರ್ತೀರ, ನೀವು ಹೆಂಗೆ ಆಡ್ತೀರ, ನಾನು ನೋಡಬೇಕು ಬರಮ್ಮ ಅಂತ ಕರಿತಿದ್ದಲ್ಲ. ಹೇಳಿದ ತಕ್ಷಣ ಮುಖ ಕೊಡ್ದಂಗೆ ಆಯಿತು. ಸುಮ್ಮನಾದೆ. ಅಂದರೆ ಏನೋ ಪ್ರೀತಿಯಿಂದ ಕರಿತಿದ್ದಲ್ಲ, ಹೋಗ್ಬಿಟ್ಟು ಬರೋಣ ಅಂತ ಎಲ್ಲೋ ಒಂದು ಕಡೆ ಮನಸ್ಸು ಮಾಡಿದ್ದೆ. ಯಾವಾಗ ನನ್ನ ಟೆಸ್ಟ್ ಮಾಡೋಕ್ಕೆ ನೋಡ ನೀವು ಯಾವ ಚಂದಕ್ಕೆ ಆಡ್ತೀರಾ ಅಂತ ನೋಡ್ಬೇಕಂತೆ ನಾನು. ಅಲ್ಲೇ ಸ್ವಲ್ಪ ಚಿಕ್ಕ ಪುಟ್ಟದ ಗೇಮ್ಸ್ ಎಲ್ಲ ಆಡಿಸ್ತಾರೆ ಅಷ್ಟೇ. ಈಗ ಅವ್ಳು ಹೇಳಿದ್ಮೇಲೆ ನನಗೆ ಭಯ ಸ್ಟಾರ್ಟ್ ಆಗಿದೆ. ಮತ್ತು ರೆಡ್ ಮತ್ತು ಪಿಂಕ್ ಕಲರಲ್ಲಿ ಯಾವುದಾದ್ರೂ ಡ್ರೆಸ್ ಹಾಕೊಂಬರಕ್ಕೆ ಹೇಳಿದ್ರು. ನನ್ನ ಹತ್ರ ರೆಡ್ ಇತ್ತು, ಸೊ ಹಾಗಾಗಿ ನಾನು ರೆಡ್ ಮತ್ತು ಬ್ಲ್ಯಾಕ್ ಹಾಕ್ಕೊಂಡಿದ್ದೀನಿ. ಲಿಂಕ್ ಎಲ್ಲ ಕೇಳಿಬಿಡಿ. ಇದು ಯಾವುದೋ ಹೋಗಿರೋನ್ ಕಾಲದ್ದು, ಒಂದು 7-8 ವರ್ಷ ಆಗಿದೆ. ನಮ್ಮ ಹಾಸನಲ್ಲೇ ನಾನು ತೊಗೊಂಡಿದ್ದು. ಅವಾಗ ಸ್ವಲ್ಪ ಲೂಸ್ ಇತ್ತು, ಈಗ ಸ್ವಲ್ಪ ಸಣ್ಣ ಆಗಬೇಕು ಅಂತ ಯಾವಾಗ ಅಂದ್ಕೊಂಡ್ಮೇಲೆ ಸ್ವಲ್ಪ ಟೈಟ್ ಆಗಿದ್ದು, ದಪ್ಪ ಆಗೋಗ್ಬಿಟ್ಟಿದ್ದೀನಿ. ನೋಡಿ, ನಾನು ಈಗಷ್ಟೇ ಬಂದೆ. ಮಕ್ಕಳೆಲ್ಲ ಏನು ಸೈಲೆಂಟಾಗಿ ಕೂತಿದ್ದಾರೆ ಅಂತ. ಇವತ್ತು ಅವ್ರದ್ದು ಏನೂ ಆಟ ಇಲ್ಲ, ಇಷ್ಟು ದಿನ ಅವ್ರದ್ದೇ ಆಟ ಆಗಿತ್ತಲ್ಲ, ಸೊ ಹಾಗಾಗಿ ಇವತ್ತು ನಮ್ಮದು. ಹಾಗೆ ಮ್ಯೂಸಿಕಲ್ ಚೇರ್ ಎಲ್ಲ ಆಟ ಆಡಿಸ್ತಾ ಇದ್ರು. ನಂಗೆ ಅದು ಖುಷಿ ಆಯಿತು. ಏನೋ ಒಂಥರ ಇದೆಲ್ಲ ನಾನು ಚಿಕ್ಕದಲ್ಲಿ ಸ್ಕೂಲಲ್ಲಿ ಇದ್ದಾಗಲೂ ಕೂಡ ಆಡ್ತಾ ಇರಲಿಲ್ಲ, ಇದೆಲ್ಲ ನೋಡ್ತಾ ಇದ್ದಿದ್ದಷ್ಟೇ. ಈಗ ಏನೋ ಒಂಥರ ಚೆನ್ನಾಗಿದೆ, ಏನೋ ಒಂಥರ ಖುಷಿ ಆಗ್ತಾ ಇದೆ. ಎಲ್ಲರೂ ವಿನ್ ಆಗ್ತಾ ಇದ್ದಾರೆ. ನೆಕ್ಸ್ಟ್ ಟೈಮ್ ಅವ್ರಿಗೆ ಸ್ವಲ್ಪ ಗೊತ್ತಿರಲ್ಲ. ನೋಡು, ನಮ್ಮ ಅಮ್ಮಂಗೆ ಹೇಳ್ದೆ ನಾನು, ಯಾವಾಗ ಮ್ಯೂಸಿಕ್ ಸ್ಟಾಪ್ ಆಗುತ್ತೆ ಅವಾಗ ಕೂತ್ಕೋಬೇಕು ಅಂತ. ಅಮ್ಮ 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 ಚೆನ್ನಾಗಿ ಆಟ ಆಡಿದ್ದ ಮಗಳು. ಮ್ಯೂಸಿಕಲ್ ಚೇರೆಲ್ಲ ಆಯಿತು. ಈಗ ನೆಕ್ಸ್ಟ್ ಗೇಮ್ ಯಾವ್ದು ಆಟ ಆಡೋದು ಅಂತ ಹೇಳಿ ಯೋಚನೆ ಮಾಡ್ತಾಯಿದ್ವಿ, ಮಾತಾಡ್ಕೊತಾ ಇದ್ದ. ಹಾಗೆ ಮುಂಚೆ ಎಲ್ಲ ಆಟ ಆಡ್ತಿದ್ವಲ್ಲ, ಟೊಪ್ಪಿ ಬೇಕಾ ಟೊಪ್ಪಿ, ಯಾವ ಟೊಪ್ಪಿ ಅಂತ, ಅದೇ ಥರ ಈ ಆಟ ಆಡ್ತಾಯಿದ್ದು. ಚೆನ್ನಾಗಿತ್ತು ಇದು ಒಂಥರ. ಅಷ್ಟಾಗಿ ನನ್ನ ಮಗಳು ವೀಡಿಯೋ ಮಾಡಲಿಲ್ಲ.
ಹಾಗೆ ಮತ್ತೆ ಇನ್ನೊಂದು ಗೇಮ್ ಆಡ್ತಾಯಿದ್ದು, ಅಂದರೆ 4 ಬಾಕ್ಸ್ ಹಾಕ್ತಾರೆ, ರೆಡ್, ಗ್ರೀನ್, ಬ್ಲೂ, ಯೆಲ್ಲೋ ಅಂತ ಇದೇ ಥರ. ನಾವು ಸುತ್ತಾ ಇರ್ತೀವಿ. ಒಬ್ಬರು ಔಟ್ ಆಗಿರ್ತಾರಲ್ಲ ಅವರು ಆಚೆ ತಿರ್ಕೊಂಡು ಯಾವ ಕಲರ್ ಅಂತ ಹೇಳ್ತಾರೆ. ಇಷ್ಟು ಕಲರ್ಸಲ್ಲಿ ಈ 4 ಕಲರಲ್ಲಿ ಅವ್ರು ಯಾವ ಕಲರ್ ಹೇಳ್ತಾರೆ ಆ ಕಲರಲ್ಲಿ ಇದ್ದವ್ರು ಔಟು ಅಂತ. ಆ ಜಾಗಕ್ಕೆ ನಾವು ಮಕ್ಳನ್ನ ಬಿಟ್ಬಿಟ್ಟಿದ್ದು. ಈ 4 ಕಲರಲ್ಲಿ ಯಾವುದಾದ್ರೂ ಒಂದು ಕಲರ್ ಸೆಲೆಕ್ಟ್ ಮಾಡಿ ಅಂತ. ನನ್ನ ಮಗಳು ಮತ್ತು ಮ್ಯಾಮ್ ಮಗಳು ಇಬ್ಬರು ಸೇರಿ ಆಟ ಆಡ್ತಾಯಿದ್ದು. ನಾವಿಬ್ಬರು ಒಂದೇ ರೆಡ್ಡಲ್ಲಿದ್ದು. ಮಕ್ಕಳು ನಮ್ಮಮ್ಮ ರೆಡ್ಡಲ್ಲಿದ್ದಾರಲ್ಲ, ರೆಡ್ ಹೇಳ್ಬಿಡೋಣ ವಿನ್ ಆಗ್ತಾರೆ ಅಂತ ಹೇಳ್ಬಿಟ್ಟು ರೆಡ್ ಅಂತ ಹೇಳಿದರು. ನಾವು ಆ್ಯಕ್ಚುಲಿ ಔಟ್, ಮಕ್ಕಳಿಗೆ ಈ ಆಟ ಗೊತ್ತಿಲ್ಲಲ್ಲ, ಹಾಗಾಗಿ ನಾವು ಔಟ್ ಆಗಿಬಿಟ್ಟು. ಏನು ಮಾತ್ರ ಚೆನ್ನಾಗಿರ್ತಿದ್ದು. ಹಾಗೆ ಇದು 4ನೇ ಗೇಮ್ ಆಡ್ತಾ ಇರೋದು. ಹಾಗೆ ಒಂದು 10 ಜನ ಇರ್ತೀವಿ, 5 ಜನ ಅಂತ ಹೇಳಿ 2 ಟೀಮ್ ಮಾಡಿಕೊಂಡು ನಮ್ಮ ಟೀಮ್ ಅವರು ಇನ್ನೊಂದು ಟೀಮ್ ಅವ್ರನ್ನ ಒಬ್ರು ಕರೆದ್ಬಿಟ್ಟು ಅವ್ರಿಗೆ ನಾವು ಯಾವ್ದು ಒಂದು ಟಾಪಿಕ್ ಕೊಡ್ತೀವಿ ಆ ಟಾಪಿಕ್ನ ಅವ್ರು ಮಾತಾಡಬಾರ್ದು. ಹಾಗೆ ಚಿತ್ರ ಬಿಡಿಸೋ ಮುಖಾಂತರ ಅವ್ರಿಗೆ ತೋರಿಸ್ಬೇಕು ಇದು ಏನು ನಾವು ಹೇಳಿದ್ವಿ ಅಂತ ಅವ್ರು ಗೆಸ್ ಮಾಡಬೇಕು. ಅವ್ರ ಕಡೆಯವರು ಆಟ ಆಡ್ತಿದ್ವಿ, ಚೆನ್ನಾಗಿರ್ತಿದ್ದು. ಇಷ್ಟು ಗೇಮ್ಸಲ್ಲಿ ನಂಗೆ ಮ್ಯೂಸಿಕಲ್ ಚೇರು ಮತ್ತು ಇದೊಂದು ಗೇಮ್ ತುಂಬ ಇಷ್ಟ ಆಯಿತು ನನಗೆ. ನಾವು ಹೊಟ್ಟೆ ನೋವು ಅಂತ ಹೇಳಿದ್ದು ಅದು ಅವ್ರು ಗೆಸ್ ಮಾಡಬೇಕಾಗಿತ್ತು, ಅದಕ್ಕೆ ಅವರು ಏನೇನೋ ಹೇಳ್ತಾ ಇದ್ದಾರೆ. ಹಾಗೆ ನನಗೆ ಆ ಗ್ರೂಪ್ ಅವರು ಪೂಜಾರಿ ಜುಟ್ಟು ಅನ್ನೋದು ಕೊಟ್ಬಿಟ್ಟಿದ್ರು. ನನಗೆ ಅದು ಯಾವ ಥರ ಡ್ರಾಯಿಂಗ್ ಮಾಡಬೇಕು ಅಂತಲೂ ಗೊತ್ತಾಗ್ತಿರ್ಲಿಲ್ಲ. ಆದರೂ ಕೂಡ ಪಾಪ ನಮ್ಮ ಕಡೆಯವರೆಲ್ಲ ಅದು ಗೆಸ್ ಮಾಡಿದರು. ಹಾಗೆ ಗೇಮ್ಸ್ ಎಲ್ಲ ಆಯಿತು ಮಾತಾಡಿಕೊಂಡು. ನಾವು 5:30ಗೇನು ಬಂದಿದ್ದು, ಒಂದು 8:30 ಹಾಗೆ ಗೇಮ್ಸ್ ಎಲ್ಲ ಆಯಿತು. ಹಾಗೆ ಎಲ್ಲ ಫೋಟೋ ತೆಕ್ಕೊಂಡು ಹಾಗೆ ಮಕ್ಕಳು ನೋಡಿ ಅವ್ರಿಗೆ ಹೊಟ್ಟೆ ಹಸಿವು ಸ್ಟಾರ್ಟ್ ಆಯಿತು ಅನಿಸುತ್ತೆ, ಇಲ್ಲ ನಾವೇ ಆಗಿದೆ ಇನ್ನು ಸ್ವಲ್ಪ ತಾಟಾಡು ಊಟ ಮಾಡೋಣ ಅಂತ ಹೇಳಿ ಬಂದು ನೋಡಿ ಮಕ್ಕಳೆಲ್ಲ ಕಟ್ ಮಾಡಿಟ್ಟಿರೋ ಈರುಳ್ಳಿ ಟೊಮೊಟೊ ಎಲ್ಲ ತಿನ್ಕೊಂಡು ಮಜಾ ಮಾಡ್ತಾ ಇದ್ದಾರೆ. ನೋಡಿ ಎಲ್ಲರೂ ಅವ್ರವ್ರ ಮನೇಲಿ ಅಡುಗೆ ಮಾಡ್ಕೊಂಡಿದ್ರಲ್ಲ ಎಲ್ಲ ತಗೊಬಂದು ಇಲ್ಲಿ ಇಡ್ತಾ ಇದ್ದಾರೆ. ಒಂದು 10-12 ಜನ, ಒಂದು 10ರಿಂದ 15 ಜನ ಅನಿಸುತ್ತೆ. 15 ವೆರೈಟಿ ಇದೆ. ಹಾಗೆ ಕೆಲವರು ಪಾಪ ಏನಾದರೂ ಕೆಲಸಕ್ಕೆಲ್ಲ ಹೋಗ್ತಾ ಇರ್ತಾರೆ, ಟೈಮ್ ಆಗಲ್ಲ. ಅವರು ಕೆಲವರು ಹೊರಗಡೆಯಿಂದ ಪಾಪ ತಗೊಬಿಟ್ಟು ಬಂದಿದ್ರು. ಪಾಪ ಅವ್ರುಗಳೆಲ್ಲ ಅಷ್ಟು ಬ್ಯುಸಿ ಇದ್ರು ಕೂಡ ಮಕ್ಳು ಖುಷಿಗೋಸ್ಕರ ಅದೆಲ್ಲ ಮಾಡಿಕೊಂಡು ತಗೊಂಡು ಬಂದ್ರಲ್ಲ, ಅದೇ ಖುಷಿ. ಕುಕುಂಬರ್, ಆನಿಯನ್, ಪಲಾವ್, ಮೊಸರು ಗೊಜ್ಜು, ಗೋಬಿ, ಬಜ್ಜಿ, ವಡೆ, ಜಾಮೂನ್, ಚಪಾತಿ, ಗ್ರೇವಿ, ಹಾಗೆ ಸಾಗು ಮತ್ತು ಪನ್ನೀರ್ ಗ್ರೇವಿ, ಪಾಯಸ. ನನಗೆ ಈ ಗೀ ರೈಸಲ್ಲ, ಈ ಕಾರ್ನ್ ಫ್ರೈಡ್ ರೈಸ್ ಇದು ತುಂಬ ಚೆನ್ನಾಗಿತ್ತು. ಹಾಗೆ ನಾನು ಮಾಡಿದ್ದು ಪನ್ನೀರ್ ಟಿಕ್ಕಾ ಮತ್ತು ಪಾಸ್ತಾ ಮತ್ತು ಪಲಾವ್, ಸಾಗು ಮತ್ತು ಫ್ರೈಡ್ ರೈಸು ಎಲ್ಲ ವೆಜ್ಜು, ನಾನ್ ವೆಜ್ ಇಲ್ಲ. ಹಾಗೆ ರೈಸು, ಸಾಂಬಾರ್, ದಾಲ್, ರಸಮ್, ಕಡಲೆಕಾಳು ಉಸ್ಲಿ, ಹಾಗೆ ಮೊಸರನ್ನ ಎಲ್ಲ ತುಂಬ ಚೆನ್ನಾಗಿತ್ತು. ಹಾಗೆ ಫಸ್ಟ್ ಮಕ್ಳಿಗೆ ಊಟ ಕೊಟ್ಬಿಟ್ಟು ಆಮೇಲೆ ನಾವು ಮಾಡ್ಕೊಳ್ಳೋಣ ಅಂತಿದ್ದೆ. ಹಾಗೆ ಅವು ಮಕ್ಳಿಗೆ ಸರ್ವ್ ಮಾಡ್ತಾ ಅವ್ರ ಪಕ್ಕ ಅವ್ರವ್ರ ಅಮ್ಮಂದಿರು ಕೂತ್ಕೊಳ್ಳೋದು ಅಂತಾಗಿ ಎಲ್ಲ ಒಟ್ಟಿಗೆ ಹಾಗೆ ಕೂತ್ಕೊಂಡು ಹಾಗೆ ಎಲ್ಲರೂ ಒಟ್ಟಿಗೆ ಸರ್ಕಲ್ ಆಗಿ ಕೂತ್ಕೊಂಡು ಊಟ ಮಾಡಿದೆ. ತುಂಬ ಖುಷಿ ಆಯಿತು. ನಮ್ಗಳು ಯಾರಿಗೂ ಒಬ್ರಿಗೊಬ್ರು ಪರಿಚಯ ಇಲ್ಲ, ಅವ್ರಿಗೆ ನಾವು ಯಾರು ಅಂತ ಗೊತ್ತಿಲ್ಲ, ನಮಗೆ ಅವ್ರು ಯಾರು ಅಂತ ಗೊತ್ತಿಲ್ಲ. ಈ ಗೆಟ್ ಟುಗೆದರ್ ಪಾರ್ಟಿ ಇರೋದ್ರಿಂದ ಎಲ್ಲ ಒಟ್ಟಿಗೆ ಸೇರಿಕೊಂಡು, ಆದರೂ ಈಗ ನಾವು ದೊಡ್ಡವರಲ್ವ ಎಲ್ಲರಿಗೂ ಅಡ್ಜಸ್ಟ್ ಆಗಿಬಿಡ್ತೀವಿ. ಹಾಗಾಗಿ ಖುಷಿಯಾಗಿ ಪರಿಚಯ ಇರೋ ಥರನೇ ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ದು ಒಂಥರ ಖುಷಿ ಐತೆ. ಯಾಕಂದರೆ ಇಲ್ಲಿ ಈಗ ಪೇಟೆಗಳಲ್ಲಿ ಸ್ವಲ್ಪ ಪಕ್ಕದ ಮನೆಯವರು ನಮಗೆ ಪರಿಚಯ ಇರಲ್ಲಲ್ಲ, ಹಾಗಾಗಿ ನಾವು ಮಾತುಗಳು ಕಡಿಮೆ, ಮಕ್ಕಳು ಒಬ್ಬರ ಜೊತೆ ಆಟ ಆಡೋಕ್ಕೆ ಬಿಟ್ಟಿರಲ್ಲ. ಮತ್ತು ಎಲ್ಲ ಸ್ವಲ್ಪ ಪರಿಚಯ ಆಯಿತು. ಅವ್ರಿಗೆ ನಮ್ಮನ್ನು ನೋಡಿ ಖುಷಿ ಆಯಿತು, ನಮಗೆ ಅವ್ರನ್ನ ನೋಡಿ ಖುಷಿ ಆಯಿತು. ಒಟ್ಟಿನಲ್ಲಿ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ದು. ಆ್ಯಕ್ಚುಲಿ ಈ ಪ್ರೋಗ್ರಾಮ್ ಎಲ್ಲ ಅರೇಂಜ್ ಮಾಡಿದ್ದು ಲಕ್ಷ್ಮೀ ಮ್ಯಾಮ್ ಅಂತ. ಲಾಸ್ಟ್ ಟೈಮ್ ಕೂಡ ಹಾಗೇ ಹೋಲಿ ಎಲ್ಲ ಸೆಲೆಬ್ರೇಟ್ ಮಾಡಿದ್ರು ಅವರು. ಅವ್ರು ಸೆಲೆಬ್ರೇಟ್ ಮಾಡೋದ್ರಿಂದ ಈಗ ಮಕ್ಕಳಿಗೂ ಖುಷಿ ಆಯಿತು. ಹಾಗೆ ಈ ಪಾರ್ಟಿ ಕೂಡ ಅರೇಂಜ್ ಮಾಡಿದರು. ನನಗಂತೂ ತುಂಬ ಖುಷಿ ಆಯಿತು. ನನ್ನ ಮಗಳಿಗೆ ಇಂಥದ್ದೆಲ್ಲ ತುಂಬ ಇಷ್ಟ ಆಗುತ್ತೆ. ಎಲ್ಲ ಮಕ್ಳುಗಳು ಒಟ್ಟಿಗೆ ಸೇರಿಕೊಂಡು ಎಂಜಾಯ್ ಮಾಡೋದು. ಹಾಗೆ ನಾವು ಕೂಡ ಫ್ರೀ ಆಗಿದ್ದು, ಮಕ್ಕಳು ಕೂಡ ಫ್ರೀ ಆಗಿದ್ದು ಆಟ ಆಡಿಕೊಂಡು. ಎಲೆಗೆ ನೋಡಿ ಎಲ್ಲ ಐಟಮ್ಸ್ನ ಒಂದೇ ಸರಿ ಹಾಕೊಳ್ಳೋಕ್ಕೂ ಕೂಡ ಜಾಗ ಇರಲಿಲ್ಲ. ಆದರೂ ಕೂಡ ನಾನು ಯಾವ್ದು ಹಾಕಿಸ್ಕೊಂಡಿಲ್ಲ ಅದು ಮಗಳಿಗೆ ಹಾಕಿ, ಮಗಳು ಯಾವ್ದು ಹಾಕಿಸ್ಕೊಂಡಿಲ್ಲ ಅದು ನಾನು ಹಾಕಿಸ್ಕೊಂಡು ಊಟ ಮಾಡ್ತಾ ಇದ್ವಿ. ಎಲ್ಲ ಐಟಮ್ಸ್ ಕೂಡ ತುಂಬ ಚೆನ್ನಾಗಿತ್ತು. ಚೆನ್ನಾಗಿದೆ ಮಗಳು. ಆ್ಯಕ್ಚುಲಿ ನಮ್ಮದು ಫಂಕ್ಷನ್ ಎಲ್ಲ ಮುಗಿಯೋದ್ರೊಳಗೆ ಮಳೆ ನಿಂತು ಒಣಗಿರೋದೆ ನೋಡಿ. ಮಕ್ಕಳಿಗೆಲ್ಲ ಎಷ್ಟು ಖುಷಿ ಆಗುತ್ತೆ. ಎಲ್ಲ ಪಾಪ ಈಗ ಒಬ್ರೊಬ್ಬರೇ ಇರ್ತಾರಲ್ಲ, ಹಳ್ಳಿ ಹೆಂಗೆ ಪಕ್ಕದ ಮನೆಗೆ ಹೋಗಿ ಅಥವಾ ಅಲ್ಲಿ ಇಲ್ಲಿ ಆಟ ಆಡ್ಕೊಂಡು ಅಭ್ಯಾಸ ಇಲ್ಲಲ್ಲ, ಹಾಗಾಗಿ ಇವರೇ ಹೊಂದ್ಕೊಂಡು ಇಲ್ಲಿ ಟ್ಯೂಷನ್ ಇಲ್ಲಿ ಸ್ಕೂಲಲ್ಲಿ ಎಲ್ಲ ಅಷ್ಟು ಕ್ಲೋಸ್ ಆಗಿರೋದು. ಹಾಗೆ ನಾವು ಆಟ ಆಡೋದೆಲ್ಲ ನೋಡಿಕೊಂಡು ಮಕ್ಕಳಿಗೂ ಖುಷಿಯಾಗಿ ಅವರೇ ಆಟ ಆಡ್ಕೊತಿದ್ದಾರೆ. ರಿಂಗ ರೋಸಾ ಹಾಡು ಹೇಳ್ಕೊಂಡು. ವೆರಿ ಗುಡ್ ಮಗಳು. ಏನು ಮಗಳು?
ಅಮ್ಮನಂಗೆ ಆಟ ಆಡ್ಕೊಂಡು ಬಂದು ಬೇಗ ನನಗೆ ಹೇಳ್ತಾ ಇದ್ದೆ. ಆ್ಯಕ್ಚುಲಿ ನಂದು ಆಟ ಎಲ್ಲ ಆ್ಯಕ್ಚುಲಿ ನಾನು ಆಟ ಆಡುವಾಗ ನಾನು ಔಟ್ ಆದಮೇಲೆ ಆ್ಯಕ್ಚುಲಿ ನನ್ನ ಮಗಳಿಗೆ ಬೇಜಾರಾಯಿತು. ಆದರೂ ಕೂಡ ನಾನು ಬರುವಾಗ ಅಮ್ಮ ಚೆನ್ನಾಗಿ ಆಟ ಆಡಿದ್ರೆ ಅಮ್ಮ ಖುಷಿ ಆಯಿತು ಅಂತ ಎಷ್ಟು ಚೆನ್ನಾಗಿ ನನಗೆ ಹೇಳ್ತೈತೆ ಗೊತ್ತಾ. ಅದು ನೋಡಿ ನನಗೆ ಶಾಕ್ ಆಯಿತು. ಪರವಾಗಿಲ್ವೇ, ನಾವಾಗಿದ್ರು ಕೂಡ ಮಕ್ಳಿಗೆ ಬೈತಾ ಇದ್ದು, ನನ್ನ ಮಗಳು ಎಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾಯಿದ್ದೆ ಅಂತ ಹೇಳಿ ನನಗೆ ಖುಷಿ ಆಯಿತು. ಆ್ಯಕ್ಚುಲಿ ಅದಕ್ಕೆ ಮನಸ್ಸಲ್ಲಿ ಬೇಜಾರಾಯಿತು ಸ್ವಲ್ಪ, ಆದರೂ ಕೂಡ ನನಗೆ ಬೇಜಾರಾಗಬಾರ್ದು ಅಂತ ಆ ಥರ ಹೇಳ್ತೀನಿ ನನ್ನ ಮಗಳು. ಗೇಮ್ಸ್ ಎಲ್ಲ ಆಯಿತು, ಊಟ ಎಲ್ಲ ಆಯಿತು, ಮಕ್ಕಳನ್ನೂ ಆಟ ಆಡಿಸಿದ್ದೆಲ್ಲ ಆಯಿತು. ಹಾಗೆ ಮಕ್ಕಳು ಊಟ ಎಲ್ಲ ಆಯ್ತಲ್ಲ, ಹಾಗೆ ಮಕ್ಕಳು ಎಲ್ಲ ಒಟ್ಟಿಗೆ ಸೇರಿ ಮ್ಯೂಸಿಕ್ ಹಾಕಿಸ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ದಾರೆ. ಅದು ಯಾವುದೋ ನನ್ನ ಮಗಳು ಯಾವಾಗಲೂ ದೇವ್ದು ಮಾಡ್ತಾಳಲ್ಲ ಅದೇ ಸಾಂಗ್ ಹಾಕಿಸ್ಕೊಂಡು ಮಾಡ್ತಾಯಿದ್ದಾರೆ. ಆ ಮಕ್ಕಳು ಕೂಡ ಎಲ್ಲ ನೋಡ್ತಾರಂತೆ, ಅದೇ ಸಾಂಗ್ನ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾ ಇರ್ತದಂತೆ ಮನೇಲಿ ಎಲ್ಲ ಮಕ್ಕಳು ಕೂಡ. ಹಾಗೆ ಇವರು ನನ್ನ ಮಗಳದ್ದು ಟ್ಯೂಷನ್ ಮ್ಯಾಮು ಶ್ವೇತಾ ಅಂತ. ಹಾಗೆ ಇವರು ಆಂಟಿ ಪದ್ಮ ಆಂಟಿ ಅಂತ. ಅಂದರೆ ನನ್ನ ಮಗಳು ಈಗ ಸ್ಕೂಲ್ ಮುಗಿಸ್ಕೊಂಡು ಅದಾಗೆ ಟ್ಯೂಷನ್ಗೆ ಬರುತ್ತೆ, ಮತ್ತು ಭರತನಾಟ್ಯ ಎಲ್ಲ ಅದಾಗೆ ಹೋಗೋದಲ್ವ. ಸೊ ಹಾಗಾಗಿ ಪಾಪ ನಾನು ಮಧ್ಯ ಬೆಳಗ್ಗೆ ಹೋದರೆ ಅದು ಬರೋದು ಸಂಜೆ ಆಗ್ತದಲ್ಲ, ಅದ್ರ ಮಧ್ಯೆ ನಾನೊಂದು 4-5 ಸರಿ ಪಾಪ ಪದ್ಮ ಆಂಟಿಗೆ ಫೋನ್ ಮಾಡ್ತಾನೆ ಇರ್ತೀನಿ ಇವರಿಗೆ. ಅಷ್ಟೇ ಚೆನ್ನಾಗಿ ನಾನು ಹೇಗೆ ಹೇಳ್ತೀನಿ, ಅವಳು ನೀರು ಕುಡಿದ್ಲಾ, ಊಟ ಮಾಡಿದ್ಲಾ, ಬಂದ್ಲಾ, ಹೋದ್ಲಾ, ಅಂದರೆ ಲಿಫ್ಟ್ ಹತ್ರ ಎಲ್ಲ ಹೋಗಕ್ಕೆ ಬಿಡಬೇಡಿ ಅಂತ ಎಲ್ಲ ಹೇಳ್ತಾ ಇರ್ತೀನಲ್ಲ, ಜೋಪಾನ ಅಂತ ಎಲ್ಲ ಹೇಳ್ತಾ ಇರ್ತೀನಿ. ಪಾಪ ಅವರು ಅಷ್ಟೇ ಖುಷಿಲ್ಲ, ಆಯಿತು ನಾನು ನೋಡ್ಕೊತೀನಿ ಬಿಡಿ ಅಂತ ಹೇಳ್ತಾ ಇರ್ತಾರೆ. ಸೊ ಒಳ್ಳೆ ಆಂಟಿ. ಮಕ್ಳ ಜೊತೆನೂ ಅಷ್ಟೇ, ಜೋರು ಮಾಡೋ ಟೈಮಲ್ಲಿ ಜೋರು ಮಾಡಿಕೊಂಡು, ಆಟ ಆಡೋ ಟೈಮಲ್ಲಿ ಆಟ ಆಡಿಕೊಂಡು, ತಮಾಷೆ ಮಾಡೋ ಟೈಮಲ್ಲಿ ತಮಾಷೆ ಮಾಡಿಕೊಂಡು ಅಷ್ಟೇ ಮಕ್ಳಿಗೆ ನೀಟಾಗಿ ನೋಡ್ಕೊಂಡಿರ್ತಾರೆ. ಖುಷಿ ಆಯಿತು. ಅದಕ್ಕೆ ನನಗೆ ಈ ಪದ್ಮ ಆಂಟಿ ಅಂದರೆ ತುಂಬ ಇಷ್ಟ. ಹಾಗೆ ಇನ್ನೊಬ್ಬರು ಸುಜಾತ ಆಂಟಿ ಅಂತ ಕೂಡ ಇದ್ದಾರೆ, ಅವರು ಕೂಡ ಅಷ್ಟೇ ಆ ಮಕ್ಕಳನ್ನ ಅಷ್ಟೇ ಕೇರಾಗಿ ನೋಡ್ಕೊತಾರೆ. ಹೇಗೆ ಅನ್ನಿಸ್ತು ಮಗಳು? ಖುಷಿ ಆಯಿತು ಮಗಳು? ಏನು ಖುಷಿ ಆಯಿತು? ನಾನು ವಿನ್ ಆಗ್ತೇನೆ ಖುಷಿ ಆಯಿತಾ? ಹಾಗಿದ್ರೆ ನೆಕ್ಸ್ಟು ಹಾಗೆ ನನ್ನ ಮಗಳು ಖುಷಿ ಪಡಿಸ್ತೀನಿ. ಓಕೆ, ನನ್ನ ಮಗಳು ಕೋಪ ಮಾಡ್ಕೊಂಡಿದೆ ಆ್ಯಕ್ಚುಲಿ ನಾನು ವಿನ್ ಆಗಲಿಲ್ಲ ಅಂತ. ಕೊನೆಗೆ ಅವಳನ್ನೂ ಆಟ ಆಡಿಸಿದ್ರೆ ಅವರು ವಿನ್ ಆಗಲಿಲ್ಲ ಅಲ್ವ ಮಗಳು? ಅವಳು ವಿನ್ ಆಗಲಿಲ್ಲ, ನಾನು ಆಗಲಿಲ್ಲ. ನನ್ನಂತೆ ಮಗಳು, ಅಮ್ಮನಂತೆ ಮಗಳು. ನಾನೊಂದು 3 ಗೇಮ್ ಆದರೂ ಆಡ್ದೆ, ನನ್ನ ಮಗಳು 2 ಗೇಮು. ಓಕೆ, ಸದ್ಯಕ್ಕೆ ಇವತ್ತಿನ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.